ಸುದ್ದಿ ಮಾಧ್ಯಮಗಳಲ್ಲಿ ಕೆಲ ವರ್ಷಗಳ ಹಿಂದೆ ಬಾರ್ಕ್ ರೇಟಿಂಗ್ನಲ್ಲಿ ಭಾರಿ ಅಕ್ರಮ ಎಸಗಿದ ಪ್ರಕರಣ ಬೆಳಕಿಗೆ ಬಂದಿತ್ತು. ಹೆಸರಾಂತ ಸುದ್ದಿ ಮಾಧ್ಯಮದ ಕಳ್ಳಾಟ ಬಟ ಬಯಲಾಗಿತ್ತು. ಇದೀಗ ಈ ಸಂಕಷ್ಟ ಕನ್ನಡ ಕಿರುತೆರೆಯಲ್ಲಿರುವ ಟಿಆರ್ಪಿ ಕಳ್ಳರಿಗೂ ಕಾದಿದೆ. ಕನ್ನಡ ಕಿರುತೆರೆಯಲ್ಲಿ ಹೆಚ್ಚಿನ ಟಿಆರ್ಪಿ ಪಡೆಯಲು ಡೀಲಿಂಗ್ ಮಾಡಿಕೊಂಡಿರುವ ಕಳ್ಳರನ್ನ ಸೆದೆ ಬಡಿಯಲು ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಕರ್ನಾಟಕ ವಿಭಾಗ ಮುಂದಾಗಿದೆ. ಎಲ್ಲ ಧಾರಾವಾಹಿಗಳ ಟಿಆರ್ಪಿಯನ್ನ ಸೂಕ್ಷ್ಮವಾಗಿ ಮಾನಿಟರ್ ಮಾಡುತ್ತಿರುವ ಬಾರ್ಕ್ ಕರ್ನಾಟಕ ವಿಭಾಗವು OTT ಮೂಲಕವೂ ಧಾರಾವಾಹಿಗಳು ಎಷ್ಟು ವೀಕ್ಷಣೆ ಪಡೆಯುತ್ತಿದೆ ಎಂಬುದರ ಡೇಟಾವನ್ನ ಸೂಕ್ಷ್ಮವಾಗಿ ಸಂಗ್ರಹ ಮಾಡುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಕೆಲ ವರ್ಷಗಳ ಹಿಂದೆ ಮಾಳವಿಕಾ ಅವಿನಾಶ್ ಟಿಆರ್ಪಿ ಕಳ್ಳಾಟ ನಡೆಸುತ್ತಿದ್ದ ನಿರ್ಮಾಪಕರ ಮೇಲೆ ಸಮರ ಸಾರಿದರು. ಇದೀಗ ಬಾರ್ಕ್ ಕರ್ನಾಟಕ ವಿಭಾಗ ಕೂಡ ಟಿಆರ್ಪಿ ಕಳ್ಳರ ಪತ್ತೆಗೆ ಫೀಲ್ಡಿಗೆ ಇಳಿದಿದ್ದು, ಯಾವೆಲ್ಲ ಚಾನೆಲ್ಗಳ ಬಣ್ಣ ಬೆಳಕಿಗೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.